ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಅಳಿಯನ್ ನೋಡೋಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮನ ಹೆಂಡತಿಗೆ ಮಗು ಆಗಿದೆ, ಗಂಡು ಮಗು. ಅದು ಗೌರಿ ಗಣೇಶ ಹಬ್ಬದ ದಿನ ಆಗಿದೆ. ನಮ್ಮ ಮನೆಗೆ ಪುಟ್ಟು ಗಣೇಶ ಬರ್ತಿದ್ದಾನೆ. ಸೊ ತುಂಬ ಎಕ್ಸೈಟ್ಮೆಂಟಾಗಿ ಹೋಗ್ತಾ ಇದ್ದೀನಿ, ಹೆಂಗಿದ್ದಾನೆ ನೋಡಬೇಕು ಅಂತ. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ನನ್ನ ಅಳಿಯ ಹೇಗಿದ್ದಾನೆ ಅಂತ. ಬಾಯ್. ನಾನು ಆರಾಮಾಗಿ 2 ವೀಲರ್ ಎತ್ಕೊಂಡು ಬರ್ತೀನಿ. ನಮಗೆ ನಮ್ಮ ತಮ್ಮ ಫೋನ್ ಮಾಡಿ ಹೇಳಿದ ತಕ್ಷಣ ಖುಷಿ ತಡೆಯೋಕ್ಕಾಗಲಿಲ್ಲ. ಅಂದರೆ ಬೆಳಗ್ಗೆಯಿಂದ ಎಲ್ಲ ಹಬ್ಬ ಮಾಡಿದ್ವಿ, ಒಂದು 4 ಗಂಟೆನಲ್ಲಿ ಫೋನ್ ಮಾಡ್ದೆ. ಈಗ ನಾರ್ಮಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾವೇನೋ, ಬಟ್ ಏನು ಮಾಡೋಕ್ಕಾಗಲ್ಲ, ಸಿಸರಿಂಗ್ ಆಯಿತು. ಬಟ್ ಅವ್ನು ಫೋನ್ ಮಾಡಿ ಹೇಳ್ತಿದ್ದಂಗೆ ನನಗೆ ಮನೇಲಿ ಇರೋದಕ್ಕೆ ಆಗಲಿಲ್ಲ. ಯಾಕಂದರೆ ಬುಧವಾರ ಗಣಪತಿ ಹಬ್ಬ ಇದ್ದಿದ್ದು, ಗುರುವಾರ ರಾಯರ ಪೂಜೆಗೆ ಹೂವು ಎಲ್ಲ ನಾನು ನನ್ನ ತಂಗಿ ಹೋಗಿ ಯಲಹಂಕಕ್ಕೆ ಹೋಗ್ಬಿಟ್ಟು ತಂದು ಕಟ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಫೋನ್ ಮಾಡ್ದೆ. ಬಿಸ್ಕೆಟ್ ತಗೊಳ್ಳೋದು ಎಲ್ಲ ಬಾಯಿ ಮುಚ್ತಾ ಇದ್ದೀನಿ. ನಾಯಿ ಕಟ್ಟು, ನಾರಿ ಕಟ್ಟು, ರೆಂಡೆ ಕಟ್ಟು, ಸೋರಿ ಗಂಡು ಮಗು ಆಯಿತು ಅಂತ ಹೇಳಿದ ತಕ್ಷಣ ನನಗಂತೂ ಖುಷಿ ಅಂದರೆ ಖುಷಿ. ಯಾಕಂತಂದರೆ ಸುಮಾರು ವರ್ಷಗಳ ಮೇಲೆ ನಮ್ಮ ಮನೆಗೆ ಒಂದು ಚಿಕ್ಕ ಮಗು ಬರ್ತಾ ಇರೋದು. ನನಗೆ ಯಾವಾಗಪ್ಪ ಹೂವು ಹಂಗೆ ಎತ್ತಿಟ್ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ. ಕಟ್ಬಿಟ್ಟು ಹೋಗೋಣ ಅಂತಂದರೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಮನಸ್ಸೆಲ್ಲ ನಂಗೆ ಹಾಸ್ಪಿಟ್ಲ್ ಕಡೆನೇ ಎಳೀತಿತ್ತು. ಫೈನಲಿ ನನಗೆ ಹೋಗೋ ತನಕ ಸಮಾಧಾನ ಆಗಿರಲಿಲ್ಲ. ನಾನು ನನ್ನ ತಂಗಿ ಇಬ್ಬರೇ ಹೋಗೋಣ ಅಂತಂದರೆ ನಮ್ಮಮ್ಮ, ನನ್ನ ಮಗಳು ಎಲ್ಲರೂ ನಾನು ಬರ್ತೀನಿ ಮಗು ನೋಡೋದಕ್ಕೆ ಅಂತ ಎಲ್ಲರೂ ಹಿಂದೆ ಬಿದ್ದರು. ಸರಿ ಆಯಿತು ಹೋಗೋಣ, ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿದ್ದಾನೆ. ಎಷ್ಟು ಕಲರ್ ಇದ್ದಾನೆ ಅಂತಂದರೆ ತುಂಬ ಚೆನ್ನಾಗಿದ್ದ. ಬಟ್ ನನ್ನ ತಮ್ಮನ ಹೆಂಡತಿ ನೋಡಿ ಬೇಜಾರಾಯಿತು. ಯಾಕೆಂತಂದರೆ ಪಾಪ ಚಿಕ್ಕ ವಯಸ್ಸು, ನಾವು ನಾರ್ಮಲ್ ಆಗುತ್ತೆ, ಸ್ವಲ್ಪ ಹೆಲ್ತಿಯಾಗಿ ಓಡಾಡ್ಬೋದು ಅಂದ್ಕೊಂಡಿದ್ವಿ. ಬಟ್ ಸಿಸರಿಂಗ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ತಾಯಿ ಮಗು ನಮಗೆ ಮೇಯ್ನ್ ಬೇಕಾಗಿದ್ದು. ನಮಗೆ ಗಂಡು ಮಗು ಹೆಣ್ಮಗು ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ. ನಮ್ಗೆ ಬೇಕಾಗಿದ್ದು ಆರೋಗ್ಯವಾಗಿ ಇಬ್ಬರು ಇರಬೇಕು ಅನ್ನೋದೇ ಇದ್ದಿದ್ದು. ಸೊ ಹಂಗಾಗಿ ಆರೋಗ್ಯವಾಗಿದ್ದಾರೆ, ಅದೇ ಒಂದು ನಮಗೆ ಸಮಾಧಾನ ಆಯಿತು. ನನ್ನ ತಮ್ಮಂಗಂತೂ ಕಾಲು ಭೂಮಿ ಮೇಲೆ ನಿಲ್ತಾ ಇರಲಿಲ್ಲ. ಯಾಕಪ್ಪ ಅಂತಂದರೆ ಅಷ್ಟು ಅವನು ಖುಷಿ ಪಡ್ತಿದ್ದಾನೆ. ಮತ್ತು ಅವ್ನು ನಮ್ಮ ಹತ್ರ ಮಾತಾಡ್ತಿದ್ದಾನೆ. ನಂಗೆ ಏನು ಖುಷಿ ಆಯಿತಾ ಲೋಕಿ ಅಂತ ಕೇಳಿದ್ರೆ, ಅವ್ನು ನಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ನ ಕಣ್ಣಲ್ಲಿ ಫುಲ್ಲು ನೀರು ತುಂಬ್ಕೋತಾ ಇತ್ತು. ಯಾಕಂದರೆ ನಾನು ಆ ಥರ ಅವನ್ನ ಯಾವತ್ತೂ ನೋಡೇ ಇರಲಿಲ್ಲ. ನನಗೆ ಆವಾಗಲೇ ಅನ್ನಿಸ್ತಿತ್ತು ಇವನು ಎಷ್ಟು ಖುಷಿ ಆಗ್ತಿದ್ದಾನೆ, ಇವನು ಎಷ್ಟು ಖುಷಿ ಪಡ್ತಿದ್ದಾನೆ ಅಂತ. ಆಮೇಲೆ ನನ್ನ ತಮ್ಮನ ಹೆಂಡ್ತಿನೂ ಅಷ್ಟೇನೆ ನೋಡಿ, ವಾರ್ಡಿಗೆ ಹಾಕಿ 1 ಅವರ್ ಆಗಿತ್ತು. ಅವಳು ಖುಷಿ ನನಗೆ ಗೊತ್ತಾಗ್ತಿದೆ. ಅವಳಿಗೆ ನೋವಾಗಿರೋದು ಅವಳು ನಮ್ಮ ಹತ್ರ ತೋರಿಸ್ಕೊತಾ ಇಲ್ಲ. ಅವಳು ಮಗು ಬಗ್ಗೆ ಮಾತಾಡ್ತಾ ಇದ್ದಾಳೆ, ಮತ್ತು ಅವಳು ಶ್ರೀಮಂತದ ಬಗ್ಗೆ ಮಾತಾಡ್ತಿದ್ದಾಳೆ. ಇಷ್ಟೆಲ್ಲ ಅವಳು ಮಾತಾಡ್ತಿದ್ದಾಳೆ ಅಂತಂದರೆ ಅವಳು ಮಗುವಾಗಿರೋದನ್ನು ಎಷ್ಟು ಖುಷಿ ಪಡ್ತಿದ್ದಾಳೆ ಅಂತ ನಾನು ಅವಳ ಮುಖದಲ್ಲೇ ನೋಡಿಕೊಂಡೆ. 9 ತಿಂಗಳು ಎತ್ತು ಆ ಮಗುನ ಕೈಯಲ್ಲಿ ಎತ್ಕೊಂಡಾಗ ಆಗಷ್ಟು ಖುಷಿ ಇದೆಯಲ್ಲ, ಆ ಒಂದು ಖುಷಿಗೆ ನಮ್ಮ ಮುಂದೆ ಇನ್ನು ಎಂತನೇ ಖುಷಿ ಇದ್ದರೂ ಆ ಒಂದು ಖುಷಿ ಮುಂದೆ ಬೆಲೆ ಕಟ್ಟೋಕ್ಕಾಗಲ್ಲ. ನೋಡಿ ನನ್ನ ತಮ್ಮನ ಮುಖದಲ್ಲಿ ಎಷ್ಟು ಖುಷಿ ಇದೆ. ನಾವು ಆಡ್ಕೋತಾ ಇದ್ವಿ, ಏನು ಲೋಕಿ ಮಗು ಆಗಿರೋದು ಎಷ್ಟು ಖುಷಿ ಇದೆ ಅಂತಂದರೆ ಅವನು ಅದನ್ನು ಹೇಳೋಕ್ಕಾಗಲ್ಲ, ತೋರಿಸ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದ. ಸೀರಿಯಸ್ಸಾಗಿ ಒಬ್ಬ ತಂದೆ ಆದವನು, ನಾನು ತಂದೆ ಆಗ್ತಿದ್ದೀನಿ, ತಂದೆ ಅಂತ ಕರೆಸ್ಕೊತಿದ್ದೀನಿ ಅಂದಾಗಿದೆಯಲ್ವ ಆ ಖುಷಿ. ನಾವು ಕೋಟಿ ಕೊಟ್ಟರು ಆ ಒಂದು ಖುಷಿ, ಆ ಒಂದು ಇದು ಸಿಗಲ್ಲ. ನನಗಂತೂ ಒಂಥರ ಅಲ್ಲಿ ಆ ಮಗುನ ನೋಡ್ತಾ ಇದ್ರೆ ಖುಷಿ ಆಗ್ತಾಯಿತ್ತು. ನಾವು ನನ್ನ ತಮ್ಮನ ನೋಡಿದಾಗಲ್ಲ ಅವನು ನಮ್ಮ ಮನೆಗೆ ಚಿಕ್ಕವನು ಅನ್ನೋ ಥರ ಫೀಲ್ ಆಗ್ತಿತ್ತು. ಇವತ್ತು ಅವನ ಅಪ್ಪ ಅಂತ ಕರೆಸ್ಕೊತಿದ್ದಾನಲ್ಲಪ್ಪ ಅಂತ ಒಂಥರ ಖುಷಿ ಆಗ್ತಿತ್ತು. ಆ ಖುಷಿನ ನಾನು ಹೆಂಗೆ ಎಕ್ಸ್ಪೋಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ನಾನು ಆ ಮಗುನ ಮುಟ್ಟೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಇನ್ನೂ ವಾರ್ಡಿಗೆ ತಂದು ಹಾಕಿದ್ದಿದ್ದೆ 1 ಅವರ್ ಆಗಿತ್ತು ಅಷ್ಟೇನೆ. ಆಮೇಲೆ ಮುಟ್ಟಿದ್ರೆ ಏನಾದರೂ ಇನ್ಫೆಕ್ಷನ್ ಆಗೋಗುತ್ತೇನೋ ಅಂತ ನನಗೆ ಭಯ ಇತ್ತು. ದೂರದಿಂದ ನನಗೆ ಕಾಲೇ ನಿಂತ್ಕೋತಾ ಇಲ್ಲ, ಆ ಕಡೆ ಈ ಕಡೆ ಹುಚ್ಚಿ ಥರ ಓಡಾಡ್ತಾ ಇದ್ದೀನಿ. ಏನೋ ಒಂಥರ ನನಗೆ ಖುಷಿ ಆಗ್ತಾಯಿತ್ತು. ಬಿಡಪ್ಪ ನೀನು ದೊಡ್ಡ ಡಾಕ್ಟ್ರು. ಅವ್ರಿಗೆ ತೋರಿಸಿದ್ದು ಸ್ಕ್ಯಾನಿಂಗ್ ಅಲ್ಲ, ಮೇನ್ ನನಗೆ ತೋರಿಸ್ತಿಲ್ಲ. ಅದ್ರಲ್ಲಿ ನಿಂಗೆ ಗೊತ್ತಾಗೋಯ್ತಾ ಏನು ಶಾಸ್ತ್ರದ ಪ್ರಕಾರ ನಿನ್ ಗಂಡು ಮಗುನೇ ಆಗುತ್ತೆ ಅಂತ ನಮ್ಗೆ ಎಲ್ಲರೂ ಹೇಳಿದ್ರು. ಆಮೇಲೆ ಶ್ರೀಮಂತದಲ್ಲಿ ನಿನ್ಗೆ ಮುಖದಲ್ಲಿ ಕಳೆ ಇರಲಿಲ್ಲ. ಬುಧವಾರ ಒಳ್ಳೆ ದಿನ ಬಂದ್ಬಿಟ್ಟದ್ಲ. ಗಣೇಶ ಹಬ್ಬ ಅಲ್ವಾ ಮೇನ್, ಅದು ಬುಧವಾರ ಅನ್ನೋದಕ್ಕಿಂತ ಗಣೇಶ ನನಗೆ ರಿಪ್ಲೈ ಮಾಡಿರೋದು ಅಷ್ಟೇನೆ, ಅವ್ರ ಫ್ರೆಂಡ್ಸ್ ರಿಪ್ಲೈ ಮಾಡಿರೋದು ಅಷ್ಟೇನೆ. ಗಣೇಶ ಬಂದ ನೆಕ್ಸ್ಟ್ ಇರೋದೇ ಗಣೇಶ ಹಬ್ಬ. ನಮ್ಮ ಅಪ್ಪಿ ಅಕ್ಕ ಇದಾರಲ್ಲ ನಮ್ಮ ಶ್ರೀನಗರದಲ್ಲಿ, ಅವ್ರು ನಮ್ಮಿಬ್ರು ಫೋಟೋ ಹಾಕೊಂಬಿಟ್ಟು ಗಣೇಶ ಹಬ್ಬದ ದಿವಸ ಗಣೇಶ ಬಂದ ಹಾಕೊಂಡು ಹೌದು ನಿಜ. ನಾವೆಲ್ಲ
ನನಗೆ ಬೇಡ ಹೋಗಲಿ ಅಂತಂದರೆ ನಮಗೆ ತುಂಬ ಹೊತ್ತು ವಾರ್ಡಲ್ಲಿ ಇರೋದಕ್ಕೆ ಬಿಟ್ಟಿಲ್ಲ. ಸುಮಾರು ಒಂದು 2-3 ಸಲ ಬಂದು ಸೆಕ್ಯೂರಿಟಿ ಹೊರಗಡೆ ಹೋಗಿ ಸೌಂಡ್ ಆಗ್ತಿದೆ ಅಂತ ಹೇಳ್ತಿದ್ರು. ನಾವು ಇಷ್ಟು ಜನ ಹೋಗಿದ್ದೀವಲ್ಲ, ಎಲ್ಲ ಬಡ ಬಡ ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ವಿ. ಹಂಗಾರೆ ಹೆಣ್ಮಕ್ಳು ಕಪ್ಪುಗಿದ್ರು ಪರವಾಗಿಲ್ವಾ? ಏನಮ್ಮ ಗಂಡು ಮಕ್ಳಿಗೆ ಇಷ್ಟು ಡಿಫ್ರೆನ್ಸ್ ಕೊಡ್ತೀರಾ? ಕೆಂಪು ಬರುತ್ತೆ ಸ್ನಾನ ಮಾಡ್ಸಕ್ ಕರಿತೀವಲ್ಲ ಬೇರೆಯವ್ರಿಗೆ ನೀವು ಬರಲ್ವಾ? ಹೌದಾ? ನಾವು ಸುಮಾರು ಹೊತ್ತು ಇರೋದಕ್ಕಾಗಲಿಲ್ಲ ಅಮ್ಮಮ್ಮ. ಅಂದರೆ ನಾವು ಅಲ್ಲಿ ಇದ್ದಿದ್ದೆ ಒಂದು 10-15 ನಿಮಿಷ ಅಷ್ಟೇ ಇದ್ವಿ. 10-15 ನಿಮಿಷ ಇದ್ಬಿಟ್ಟು ಬೇರೆಯವರಿಗೆಲ್ಲ ತೊಂದರೆ ಆಗಬಾರ್ದು ಅಂತೇಳಿ ನಾವು ಬೇಗ ಕೆಳಗಡೆ ಬಂದು ಒಂದು ಸ್ವಲ್ಪ ಹೊತ್ತು ನನ್ನ ತಮ್ಮನ ಹತ್ರ ಮಾತಾಡ್ತಾ ಇದ್ವಿ. ಅವನು ನೋಡಿ, ನನ್ನ ತಮ್ಮಂಗೆ ಎಷ್ಟು ಜವಾಬ್ದಾರಿ ಇದೆ ಅಂತಂದರೆ, ಆ ಮಗು ಹುಟ್ಟಿದ ತಕ್ಷಣ ಬೆಳ್ಳಿನಲ್ಲೇ ಏನಾದರೂ ಇದು ಸಕ್ಕರೆ ನೀರೆಲ್ಲ ಹಾಕ್ತಾರಲ್ವ, ಸೊ ಅವನಷ್ಟು ಬೇಗ ಹೋಗ್ಬಿಟ್ಟು ಮಗು ಆಗ್ತಿದ್ದಂಗೆ ಹೋಗಿ ಬೆಳ್ಳಿ ಬಟ್ಲು ಸ್ಪೂನೆಲ್ಲ ತೊಗೊಂಬಂದಿದ್ದಾನೆ. ಸೀರಿಯಸ್ಸಾಗಿ ನನಗೆ ಗೊತ್ತಿರೋ ಪ್ರಕಾರ ಆ ಮಗು ಅಂತೂ ತುಂಬ ಅದೃಷ್ಟ ಮಾಡಿದೆ. ಯಾಕಂದರೆ ನನ್ನ ತಮ್ಮಂಗೆ ಫಸ್ಟ್ ಆಫ್ ಆಲ್ ಮಕ್ಕಳಂದರೆ ಇಷ್ಟ. ಅದರಲ್ಲೂ ತನ್ನ ಮಗುನ ಅವ್ನು ಹೆಂಗೆ ನೋಡ್ಕೋತಾನೆ ಅಂತ ನಾವು ಕಣ್ಣಾರೆ ನೋಡಿ ಖುಷಿ ಪಡ್ಬೇಕು ಅನ್ನೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಆ ಮಗುನ ಕೆಳಗಡೆ ಕಾಲಿಗೆ ಮಣ್ಣಾಗದೇ ಇರೋ ಥರ ನೋಡ್ಕೋತಾನೆ. ಆ ಒಂದು ಧೈರ್ಯ ಅಂತೂ ನಮಗಿದೆ. ಅವನು ನಮ್ಗಳಿಗೆ ಅಷ್ಟೇನೆ. ಎಲ್ಲಾದರೂ ನಾವು ಹೊರಗಡೆ ಹೋದಾಗ ನಾವು ಕಾರಲ್ಲೇ ಕೂತಿರ್ತೀವಿ, ಬೇಡ ಇಳಿಬೇಡಿ, ನಿಮ್ಗೇನು ಬೇಕು ಹೇಳಿ ತೊಗೊಂಬರ್ತೀನಿ ಅಂತ ಅವನಷ್ಟು ಜವಾಬ್ದಾರಿ ತೊಗೊಳ್ಳೋ ವ್ಯಕ್ತಿ. ಸೊ ಅವನು ಮಗು ಎಂತಿನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಒಂದು ಹೋಪ್ ನಮಗಿದೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.